ಇವನಿಗೋಸ್ಕರನೇ ನಾವು ಟ್ರಿಪ್ಪಿಗೆ ಹೋಗ್ತಿರೋದು. ಇವನು ಬ್ಯಾಂಕಲ್ಲಿ ಕೆಲಸ ಮಾಡೋನು. ಗೈಸ್ ಒಳ್ಳೆ ಟೈಮಿಗೆ ಬಂದಿದ್ದೀವಿ, ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ, ಬೇಕು ಅಂತಾನೆ. ಆಮೇಲೆ ಫ್ರೆಶ್ ಫಿಶ್, ಫ್ಲಾಶ್ ಬ್ಯಾಕ್ ಅಂತೂ ಡಿಸೈಡ್ ಮಾಡಿ ಮುರುಡೇಶ್ವರಕ್ಕೆ ಹೊರಡಿಸಿದ್ದಾರೆ ಕಾರ್ನ. ಗೈಸ್ ಫೈನಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾವು ಬಂದಿರೋದು ದೇವಸ್ಥಾನದ ಹತ್ರ, ಮುರುಡೇಶ್ವರ ದೇವಸ್ಥಾನ. ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ, ಬೇಕು ಅಂತಾನೆ. ಆಮೇಲೆ ಈ ಗೋಪುರ ಇದೆಯಲ್ಲ, ಈ ಗೋಪುರ ಮೇಲೆ ಹೋಗಿ ವ್ಯೂ ನೋಡೋಣ ಅಂತ ಬಂದಿರೋದು ಸನ್ಸೆಟ್ಟಿಂದು. ಬಟ್ ಇವಾಗಲೂ ಅಷ್ಟೇ ಚೆನ್ನಾಗಿದೆ. ಎಲ್ಲ ಬೋಟ್ ದಡಕ್ಕೆ ತರ್ತಿದ್ದಾರೆ. ಆ್ಯಕ್ಚುಲಿ ಗೈಸ್ ಈ ದೇವಸ್ಥಾನ ಜಾತ್ರೆ ನಡೀತಿದೆ, ಒಂಥರ ಚೆನ್ನಾಗಿದೆ. ಎಕ್ಸಿಬಿಷನ್ಸ್ ಎಲ್ಲ ಹಾಕಿದ್ದಾರೆ. ರಥೋತ್ಸವ ಗೈಸ್, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಸನ್ಸೆಟ್ಟು ಪ್ಲಸ್ ಅದ್ರ ಮುಂದೆ ಗೋಪುರ ಇದೆಯಲ್ಲ, ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ದೇವಸ್ಥಾನ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಗೋಪುರದ ಟಾಪಿಗೆ ಲಿಫ್ಟಲ್ಲಿ ಹೋಗೋಣ ಅಂತ ನಾವು ಕ್ಯೂ ಅಲ್ಲಿ ವೇಟಿಂಗ್. ಕ್ಯೂ ತುಂಬ ದೂರ ಇದೆ. ಇವನಿಂದನೇ ಇವನಿಗೋಸ್ಕರನೇ ನಾವು ಟ್ರಿಪ್ಪಿಗೆ ಹೋಗ್ತಿರೋದು. ಇವನು ಬ್ಯಾಂಕಲ್ಲಿ ಕೆಲಸ ಮಾಡೋನು. ಇವನು ಇವಾಗ ಟ್ರಾನ್ಸ್ಫರ್ ಆಗ್ತಿದ್ದಾನೆ. ಅದಕ್ಕೋಸ್ಕರ ಇವನಿಗೆ ಕರ್ನಾಟಕ ತೋರಿಸೋಣ ಅಂತ. ಇವನು ಆ್ಯಕ್ಚುಲಿ ಆಂಧ್ರದವನು. ಆಂಧ್ರలో తెలుగులో ఏమి చెప్పు. అందరి నమస్కారం. ಎಲ್ಲರಿಗೂ ನಮಸ್ಕಾರ. ಸೂಪರ್. ಹಿಂಗೆ ಕನ್ನಡ ಕಲಿಬೇಕು, ಫುಲ್ ಕನ್ನಡ ಮಾತಾಡಬೇಕು. ಸೊ ನಾವು ಮೇಲೋಗಿ ಮೇಲಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಫ್ರಂಟ್ ಸೈಡ್ ವ್ಯೂ ನೋಡಿದ್ದೀರಲ್ವ, ಇವಾಗ ಬ್ಯಾಕ್ ಸೈಡ್ ವ್ಯೂ ಬೀಚ್ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಇದೆ ನೋಡಿ. ಗೈಸ್ ಒಳ್ಳೆ ಟೈಮಿಗೆ ಬಂದಿದ್ದೀವಿ, ಸನ್ಸೆಟ್ ಆಗೋ ಟೈಮಿಗೆ. ಬಟ್ ಇದು ಲಿಫ್ಟು ಬರೀ 7 o'clock ಲಾಸ್ಟ್. ಸೊ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಈಗ ಲೈಟ್ ಏನಾದರೂ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಮೂರ್ತಿನ ಏನೋ ಇನ್ನೂ ಪೇಂಟ್ ಏನೋ ಹೊಡಿತಾರೆ. ಮೇ ಬಿ ಶಿವರಾತ್ರಿಗೆ ರೆಡಿ ಮಾಡ್ತಿದ್ದಾರೆ, ನೋಡೋಣ. ಲೆಫ್ಟ್ ಸೈಡ್ ಆಫ್ ಗೋಪುರ. ನಾನು ಕಾರು ಅಲ್ಲಿ ನಿಲ್ಲಿಸಿದ್ದೀನಿ. ಎಸ್, ಅದು ಅದೇ ಕಾರ್ ಅಲ್ಲೇ ಪಾರ್ಕ್ ಮಾಡಿ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಜಾತ್ರೆ ಇದೆ, ಸೊ ಒಳಗಡೆ ಬಿಡ್ತಾ ಇಲ್ಲ ಅಷ್ಟು. ಆಮೇಲೆ ರಶ್ಶು ತುಂಬ ಇರೋದ್ರಿಂದ ನಾನು ಕಾರ್ ಅಲ್ಲೇ ಪಾರ್ಕ್ ಮಾಡಿ ನಾವು ಹಿಂಗೆ ನಡ್ಕೊಂಡು ಬಂದಿರೋದು. ಪ್ಲೇಸ್ ಮಸ್ತ್. ಗೈಸ್ ಕೂಡ್ಲೆ ಬೀಚಿಗೆ ಹೋದಾಗ ಇತ್ತಲ್ಲ, ಇಲ್ಲ ಅದು ಅವತ್ತು BJPದೇನೋ ಫಂಕ್ಷನ್ ಇತ್ತು. ಬಟ್ ಇಲ್ಲಿ ಇವತ್ತು ಜಾತ್ರೆ 100% ಜಾತ್ರೆ ನಡೀತಿರೋದು. ಈ ಕಡೆ ಸೈಡ್ ನೋಡ್ಬೋದು ನೀವು, ಈ ಕಡೆ ಸೈಡು ಅಲ್ಲಿ ಎಕ್ಸಿಬಿಷನ್ ಥರ ಹಾಕಿದ್ದಾರೆ, ಈ ಕಡೆ ಫುಡ್ ಸ್ಟಾಲ್ ಥರ ಹಾಕಿದ್ದಾರೆ. ಆಮೇಲೆ ಎಷ್ಟು ರಶ್ ಇದೆ ನೋಡಿ. ಅದಕ್ಕೋಸ್ಕರ ಕಾರ್ ನಾವು ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಬೆಳಗ್ಗೆ ಬಂದಿದ್ದು ನಾವು ಹಿಂಗೆ ಆ ರೂಟಲ್ಲಿ ಬಂದಿದ್ದು. ಬೀಚ್ ಸೈಡ್ ಬರೋಣ ಅಂತ ಹಿಂಗೆ ಬಂದಿದ್ದು. ಆ್ಯಕ್ಚುಲಿ ನಾವು ಬರಬೇಕಾಗಿರೋದು ಹಂಗಾಸ್ ಬಂದು ಹಿಂಗೆ ಬರಬೇಕಿತ್ತು. ಬಟ್ ನಾವು ಹಿಂಗೆ ಬಂದ್ವಿ. ಹೋಮ್ ಸ್ಟೇ ಎಲ್ಲ ಕೇಳ್ಕೊಂಬಂದಿರೋದು, ಯಾಕಂದರೆ ಸಡನ್ನಾಗಿ ಬಂದಿರೋದಲ್ವಾ, ಹೋಮ್ ಸ್ಟೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ಆ ಕಡೆ ಸೈಡ್ ಲೈಟ್ ಆನ್ ಆಗಿದ್ದರೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಭಯ ಬಂದರು
ಅವಾಗಲಿಂದ ಮೂರು ಸಲ ಆದಮೇಲೆ 4ನೇ ಸಲ ಒಳ್ಳೆ ಹೀರೋ ಲೆವೆಲಿಗೆ ಎಂಟ್ರಿ ಕೊಡ್ತಾವ್ರು ನೋಡಿ, ಎಲ್ಲರಿಗೂ ಬಿಟ್ಟು ಗೈಸ್. ಪರ್ಟಿಕ್ಯುಲರ್ ಆಗಿ ನನಗೆ ಈ ಕಾಂಬಿನೇಷನ್ ಗೋಲ್ಡ್ ಪ್ಲಸ್ ಪಿಂಕ್ ತುಂಬಾ ಇಷ್ಟ ಆಯಿತು, ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು. ಗೈಸ್ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳಿದ್ನಲ್ಲ, ಮೇ ಬಿ ಶಿವರಾತ್ರಿ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಅದು ಗೋಪುರ ಇದೆಯಲ್ಲ, ಲೈಟ್ ಚೇಂಜ್ ಆಗ್ತಾ ಇರುತ್ತೆ. ಅದು ಕೆಲವ್ರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ತಿರೋದು. ಅದು ಲೈಟ್ ಚೇಂಜ್ ಆಗ್ತಾ ಇರುತ್ತೆ. ಒಳಗೆ ಬಂದುಬಿಟ್ಟು ಬೇರೆ ಯಾವ್ದಾದ್ರು ಲೈಟ್ ಇದ್ದರೆ ತೋರಿಸ್ತೀನಿ. ಇವಾಗ ಇದ್ರ ಕೆಳಗಡೆ ಒಳಗೆ ಮೂರ್ತಿಗಳೆಲ್ಲ ಮಾಡಿಟ್ಟಿದ್ದಾರಲ್ಲ, ಅದು ನೋಡೋಕೆ ಗೈಸ್. ಟೆಂಪಲ್ ಒಳಗೆ ಹೋಗಿ ಬಂದ್ವಿ, ಬಟ್ ಇದ್ರೊಳಗೆ ಸ್ಟ್ಯಾಚು ನೋಡೋಕೆ ಆಗಲಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ. ಹೋಗ್ತದೆ ನೋಡಿ, ಇನ್ನೊಂದು ಕಲರ್ ಆಯಿತು. ಆ್ಯಕ್ಚುಲಿ ಇನ್ನೊಂದು ಬ್ರೌನ್ ಕಲರ್ ಒಂದು ಬರುತ್ತೆ, ಅದು ಅಲ್ಟಿಮೇಟ್ ಆಗಿದೆ. ಅದು ಏನಾದರೂ ವಿಡಿಯೋದಲ್ಲಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಚೇಂಜ್ ಆಗೋ ಟೈಮಿಗೆ ಸಿಗಬೇಕು, ನೋಡೋಣ. ಗೈಸ್ ಕಲರ್ ಚೇಂಜ್ ಆಯ್ತು ನೋಡಿ. ಸರಿ, ಕಲರ್ ಚೇಂಜ್ ಆಯ್ತು ನೋಡಿ. ಕರೆಕ್ಟ್ ಟೈಮಿಗೆ ಸದ್ಯ ಸಿಕ್ತು, ಬಟ್ ಕಂಬಡ್ಡ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗೆ ಹೋಗೋಣ ಇವಾಗ. ಚಲೋ. ಸ್ವಲ್ಪ ಗೈಸ್, ಹೆಂಗೆ ಜಾತ್ರೆ ಇದೆ ಅಲ್ವಾ, ಜಾತ್ರೆಲ್ಲೇ ಏನು ಹೇಳಿ ಫೇಮಸ್ಸು? ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಅಂತ ಒಂದು ರೌಂಡು ಹೋಗಿ ಬರೋಣ. ಎಷ್ಟು ದಿವಸ ಆಗಿತ್ತು ಜಾತ್ರೆ ನೋಡಿದ್ರೆ. ಆ್ಯಕ್ಚುಲಿ ಹಾಸನಲ್ಲೂ ನಡೆಸ್ತಾರೆ, ಜೇನ್ಕಲ್ ಬೆಟ್ಟದಲ್ಲಿ ಅಲ್ಲೂ ನಡೆಸ್ತಾರೆ ಅವಾಗಲೂ, ಬಟ್ ನೈಟ್ ಹೋಗೋಕ್ಕಾಗಲ್ಲ. ನಾವು ಅಲ್ಲಿ ನಾರ್ಮಲಿ ಬೆಳಗ್ಗೆ ಹೋಗ್ಬಿಡ್ತೀವಿ. मुर्डेश्वर यात्रा का सेल बॉयज और गर्ल्स दोनों की ಇವಾಗ ಫಿಶ್ ಇಟ್ಕೊಂಡ್ಬಂದಿದ್ದಾರೆ, ಫ್ರೆಶ್ ಫಿಶ್. ಫ್ರೆಶ್ ಫಿಶ್ ಎಲ್ಲ ಇಟ್ಕೊಂಬಂದಿರೋದು. ಫಿಶ್ ಇಟ್ಕೊಂಬಂದು ಈ ಇದಕ್ಕೆ ತುಂಬಿದ್ದಾರೆ ಅನಿಸುತ್ತೆ. ನೋಡೋಣ ಯಾವ್ದಾದ್ರು. ಹಾಂ, ಇಲ್ಲಿ ಕೊಡ್ತಿದ್ದಾರೆ ಕೆಜಿ ಎಲ್ಲ. ಅಣ್ಣ ಯಾವ್ದು ಮೀನಿದು? ಹಾಯ್ ಬಡೀಸ್. ನಾವು ಟೆಂಪಲ್ ದರ್ಶನ ಮುಗಿಸ್ಕೊಂಡು ಆಮೇಲೆ ಆ ಕಡೆ ಬೀಚ್ ಸೈಡು ಆಮೇಲೆ ಜಾತ್ರೆಲೆಲ್ಲ ರೌಂಡ್ ಹೊಡ್ಕೊಂಡು ಬಂದು, ಈಗ ಆಲ್ರೆಡಿ ನೀವು ವಿಡಿಯೋ ನೋಡಿದ್ದೀರಾ, ನನಗೂ ಗೊತ್ತು. ಸೊ ಈ ವ್ಲಾಗ್ ಪರ್ಟಿಕ್ಯುಲರ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ 2 ವಿಡಿಯೋಲಿ, ಆ ವಿಡಿಯೋ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸಿಗುವ. ಬಾಯ್ ಬಾಯ್.